ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಕ್ಷಣ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ ಈ ಒಂದು ಪಾಠವನ್ನು ಬರೆದಿರೋರು ಥಾಮಸ್ ಫ್ರೆಡ್ಮನ್ ಅನ್ನೋ ಲೇಖಕರು ಈ ಪಾಠದಲ್ಲಿ ಕೊರೋನಾ ಬಂದು ಹೋದಾದ ನಂತರದ ದಿನಗಳಲ್ಲಿ ಕೌಶಲ್ಯ, ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಆದಂತಹ ಬದಲಾವಣೆಗಳನ್ನು ಅಂದರೆ ಬೆಳವಣಿಗೆಯ ಬಗ್ಗೆ ತಿಳಿಸಿದ್ದಾರೆ. ಇನ್ಫೋಸಿಸ್ ಅಧ್ಯಕ್ಷರಾದ ರವಿಕುಮಾರ್ ಅವರ ಜೊತೆ ಮಾತನಾಡುವಾಗ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯ ಒಪಿನಿಯನ್ ಎಂಬ ಅಂಕಣದಲ್ಲಿ ಇದನ್ನು ಬರೆಯಲಾಗಿತ್ತು. ಹಾಗೆ ಇದನ್ನು ಕನ್ನಡಕ್ಕೂ ಕೂಡ ಅನುವಾದ ಮಾಡಲಾಗಿದೆ. ಹಾಗೆ ಇದರಲ್ಲಿ ಸಾಫ್ಟ್ವೇರ್ ಪ್ರಜಾಪ್ರಭುತ್ವ, ಮಾಡ್ಯುಲರ್ ಉತ್ಪಾದನಾ ವ್ಯವಸ್ಥೆ, ಆನ್ಲೈನ್ ಕೌಶಲ್ಯ ಕೇಂದ್ರಿತ ಕಲಿಕೆ, ಜಸ್ಟ್ ಇನ್ ಟೈಮ್ ಕಲಿಕೆ, ಬ್ಯಾಡಿಕಲ್ ರಿಸ್ಕಿಲಿಂಗ್ ಇತ್ಯಾದಿ ವಿಚಾರಗಳನ್ನು ಇದರಲ್ಲಿ ಚರ್ಚೆ ಮಾಡಲಾಗಿತ್ತು. ಇದಕ್ಕೆ ಸಂವಾದಿತವಾಗಿ ಅಂದರೆ ಆಪೋಸಿಟ್ ಆಗಿ ಇಲಾನ್ ಮಸ್ಕ್ ಅವರ ವಿಚಾರಗಳನ್ನು ಕೂಡ ಇಲ್ಲಿ ಪೂರಕವಾಗಿ ತೆಗೆದುಕೊಳ್ಳಲಾಗಿದೆ. ಪ್ರಕೃತಿಯು ಕೋವಿಡ್ನಂತಹ ದೊಡ್ಡ ಸಾಂಕ್ರಾಮಿಕ ಕಾಯಿಲೆಗಳನ್ನು ಹರಡಿದ ನಂತರ ನಮ್ಮ ಜೀವನ ಶೈಲಿಯೇ ಬದಲಾಗಿ ಹೋಯಿತು. ಅಷ್ಟೇ ಅಲ್ಲ, ನಾವು ಮಾಡುವ ಕೆಲಸ, ಹಾಗೆ ಉದ್ಯೋಗ ಹುಡುಕುವ ರೀತಿ, ಹಾಗೆ ನಾವು ಓದ್ತಾ ಇರೋದು ಎಲ್ಲವೂ ಕೂಡ ತುಂಬಾ ವ್ಯತ್ಯಾಸಗಳನ್ನು ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ದೊಡ್ಡ ದೊಡ್ಡ ಶಕ್ತಿಯುತವಾದಂತಹ ಕಂಪ್ಯೂಟರ್ ಜಾತಕಗಳ ಪ್ರಕಾರ ಸೃಷ್ಟಿಶೀಲತೆಯ ವಿನಾಶದ ಕಾಲ ಏನಾದರೂ ನಮ್ಮ ಮುಂದೆ ಶರವೇಗದಲ್ಲಿ ಬರ್ತಾ ಇದೆ ಅಂತ ಅನಿಸೋದಕ್ಕೆ ಶುರುವಾಗ್ತಾ ಇದೆ. ಈ ಒಂದು ಬದಲಾವಣೆಯಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ, ಕಾರ್ಖಾನೆ, ಕಚೇರಿ ಇನ್ನೂ ಮುಂತಾದವುಗಳಲ್ಲಿ ಅಷ್ಟೇ ಅಲ್ಲ, ಕಷ್ಟಪಟ್ಟು ದುಡಿಯುವ ಜನರು ಹಾಗೆ ಕಷ್ಟನೇ ಪಡದೆ ದುಡಿಯುವಂಥವರು, ಹೀಗೆ ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಸಂಖ್ಯಾತ ಜನರಿಗೆ ಈಗ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂತಹ ತಂತ್ರಾಂಶ, ಯಾವುದೇ ಉಪಕರಣಗಳು, ಹಾಗೆ ಅವುಗಳಿಂದಾಗುತ್ತಿರುವಂತಹ ಹೊಸ ಹೊಸ ಆವಿಷ್ಕಾರಗಳು, ಕಂಪ್ಯೂಟರ್ಗಳು, ಹೊಸ ಹೊಸ ಉತ್ಪನ್ನಗಳು, ಹಾಗೆ ಅಭಿವೃದ್ಧಿಗಾಗಿ ಸಿಗ್ತಾ ಇರುವಂತಹ ಸರಳ ಸಾಲಗಳು, ಹೀಗೆ ಇಷ್ಟೇ ಅಲ್ಲ, ಇವುಗಳ ಜೊತೆಗೆ ಆರೋಗ್ಯ, ಸಾಮಾಜಿಕ, ಆರ್ಥಿಕ ಮತ್ತು ಪರಿಸರದಿಂದ ಬರುವಂತಹ ದೊಡ್ಡ ಸವಾಲುಗಳು ಇವೆ. ಈ ಎಲ್ಲ ಕಾರಣಗಳಿಂದ ಕೊರೋನಾದ ನಂತರ ದಿನಗಳಲ್ಲಿ ವಿನಾಶ ಮತ್ತು ಸೃಷ್ಟಿಶೀಲತೆ ಎರಡೂ ಕೂಡ ಒಂದಕ್ಕೊಂದು ತದ್ವಿರುದ್ಧವಾಗಿ ಒಟ್ಟಿಗೆ ನಡೆಯೋ ಸಾಧ್ಯತೆ ಇದೆ ಅಂತ ನಾವು ತಿಳ್ಕೊತಾ ಇದ್ದೀವಿ. ಶಿಶು ವಿಹಾರದಿಂದ ಹೈಸ್ಕೂಲ್ ಮಟ್ಟದವರೆಗೆ ಕಲಿಸೋ ಶಿಕ್ಷಕರು ಮಕ್ಕಳಲ್ಲಿರುವ ಉತ್ಸಾಹ, ಕುತೂಹಲ ಯಾವುದರಲ್ಲಿದೆ, ಅವರಿಗೆ ತುಂಬಾ ಆಸಕ್ತಿ ಪಟ್ಟು ಕಲಿತಾರೆ ಎಂಬುದನ್ನು ತಿಳಿದುಕೊಂಡು ಅವರು ಜೀವನ ಪೂರ್ತಿ ಕಲಿಯುವ ಹಾಗೆ ನೋಡ್ಕೊಳ್ಬೇಕು. ಇದರ ಜೊತೆ ಉತ್ತಮ ಓದು, ಬರಹ ಮತ್ತು ಗಣಿತ ಇವುಗಳು ಕೂಡ ಮರೆಯುವಂತಿಲ್ಲ. ಮುಂಬರುವ ದಿನಗಳಲ್ಲಿ ನಿಮ್ಮ ಮಕ್ಕಳು ಒಂದೇ ಕೆಲಸಕ್ಕೆ ಅಂಟಿಕೊಳ್ಳೋ ಹಾಗೆ ಇಲ್ಲ. ಮೂಲಭೂತ ವಿಷಯಗಳ ಅಗತ್ಯವೂ ಇದೆ ಎಂಬುದನ್ನು ಇಲ್ಲಿ ಮರೆಯೋ ಹಂಗಿಲ್ಲ. ಹಾಗೆ ರವಿಕುಮಾರ್ ಅವರ ಜೊತೆ ಚರ್ಚಿಸುತ್ತಾ ಬಹುಘಟಕ ಅಥವಾ ಬಹುಮಾಧ್ಯಮದ ಉಪಯುಕ್ತತೆ ಅಂದರೆ ಮಾಡ್ಯುಲರ್ ಬಳಕೆಯ ಬಗ್ಗೆ ಕೂಡ ಇಲ್ಲಿ ಚರ್ಚಿಸ್ತಾ ಇದ್ದಾರೆ. ಅಂದರೆ ನಾಗಲೋಟದಲ್ಲಿ ಬದಲಾಗ್ತಾ ಇರುವಂಥ ಡಿಜಿಟಲ್ ಪ್ರಪಂಚದಲ್ಲಿ ದೊಡ್ಡ ಯೋಜನೆಗಳನ್ನು ಇಲ್ಲಿ ಸಣ್ಣ ಸಣ್ಣ ಪ್ಯಾಕೇಜ್ಗಳನ್ನು ಬಿಡಿಸಿಕೊಂಡು ಹಲವಾರು ಸಣ್ಣ ಸಂಸ್ಥೆಗಳು ಸ್ವತಃ ತಾವೇ ಉತ್ಪಾದನೆ ಮಾಡುವಂಥ ಸಾಧ್ಯತೆ ಇದೆ. ಈ ರೀತಿಯಾಗಿ ಮಾಡ್ಯುಲರ್ ವ್ಯವಸ್ಥೆಯಲ್ಲಿ ಕಂಪನಿಗಳು ಮತ್ತು ಅದರ ಉದ್ಯೋಗಿಗಳು ನಡುವಿನ ಸಂಪರ್ಕ ಕಳೆದುಕೊಳ್ತಾ ಇದೆ. ಹಾಗೆ ಮಾನವ ಮಾಡುವಂತಹ ಕೆಲಸವನ್ನು ಯಂತ್ರಗಳು ಮಾಡೋದಕ್ಕೆ ಶುರು ಮಾಡಿದೆ. ಇದರಿಂದ ಉದ್ಯೋಗಿಯ ಅವಶ್ಯಕತೆ ಕಡಿಮೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಆ ಕಂಪನಿಯ ಕೆಲಸವನ್ನು ಆ ಸಂಸ್ಥೆಯ ಉದ್ಯೋಗಿಯೇ ಮಾಡಬೇಕು ಅಂತ ಏನಿಲ್ಲ. ಹಾಗೆ ಆಫೀಸಿಗೆ ಹೋಗಿ ಕೆಲಸ ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಎಲ್ಲೋ ಕುಳಿತು ಯಾರು ಬೇಕಾದರೂ ಕೂಡ ಮಾಡ್ಯುಲರ್ ಕೆಲಸವನ್ನು ಮಾಡಬಹುದು. ಎಲ್ಲೋ ದೂರದಲ್ಲಿ ಹಳ್ಳಿ ಜನ, ಗೃಹಿಣಿಯರು ಅಥವಾ ಗೃಹಸ್ಥರು ಅಥವಾ ಅಂಗವಿಕಲರು, ಹೀಗೆ ಎಲ್ಲರಿಗೂ ಕೂಡ ಅವಕಾಶಗಳು ದೊರಕಿವೆ. ಇದೇ ರೀತಿಯಾಗಿ ಇನ್ಫೋಸಿಸ್ ಅಧ್ಯಕ್ಷರಾಗಿ ರವಿಕುಮಾರ್ ಅವರು ಕೂಡ ನ್ಯೂಯಾರ್ಕ್ ನಗರದಲ್ಲಿದ್ದುಕೊಂಡೇ ಕಂಪನಿಯನ್ನು ನಿರ್ವಹಿಸ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಅಮೆರಿಕದ ಕಂಪನಿಗಳು ತಮಗೆ ಅಗತ್ಯವಿರುವ ಕೌಶಲ್ಯ, ಉದ್ಯೋಗಗಳನ್ನು ಎಲ್ಲಿ ಮತ್ತು ಹೇಗೆ ಹುಡುಕಬೇಕೆಂಬ ಬಗ್ಗೆ ಸಮಸ್ಯೆ ಕೂಡ ಇಲ್ಲ ಇವಾಗ. ಏಕೆ ಅಂದರೆ ಕಂಪನಿಗಳಲ್ಲೇ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಉದ್ಯೋಗಿಗಳು ಅಂತಂದರೆ ಕಾಲೇಜು ಪದವೀಧರರೇ ಆಗಿರಬೇಕಂತ ಏನಿಲ್ಲ. IT ಕಂಪನಿಗಳಿಗೆ ಬೇಕಾಗಿರೋದು ಕೌಶಲ್ಯ. ಪ್ರತಿಭಾವಂತ ಗುಂಪಿನಿಂದ ಆಯ್ದ ಉದ್ಯೋಗಿಗಳನ್ನು ಅಮೆರಿಕಾದಂತಹ IT ಕಂಪನಿಗಳಿಗೆ ಸರಬರಾಜು ಮಾಡುವಂತಹ ಕೆಲಸ ಈಗಾಗಲೇ ಬಂದಿದೆ. ನ್ಯೂಯಾರ್ಕ್ ಟೈಮ್ಸ್ ತಗೊಳ್ಳಿ, ಪತ್ರಿಕೆಯ ಈಗಿನ ಬರಹಗಾರರ ಅಭಿಪ್ರಾಯವನ್ನು ಹಂಚಿಕೊಳ್ಳೋ ಗುಂಪನ್ನು ಉದಾಹರಣೆಯಾಗಿ ನೀಡುತ್ತಾ ಅಂಕಣವನ್ನು ಬರಿತಾ ಇದ್ರು. ಕಾಲೇಜು ಡಿಗ್ರಿ ಇಲ್ಲದವರನ್ನು ಕೂಡ ಇವತ್ತು ಕೆಲಸಕ್ಕೆ ತಗೊತಾ ಇದ್ದಾರೆ. ಅವಶ್ಯಕತೆ ಇರುವಷ್ಟು ಕುಶಲತೆಯನ್ನು ಅಭ್ಯರ್ಥಿಗಳು ಪ್ರದರ್ಶಿಸಿದರೆ ಸಾಕು, ಹೊಸದನ್ನು ನಿರಂತರವಾಗಿ ಕಲಿತರೆ ಸಾಕು.
ಫ್ರೇಮ್ ಡಿಗ್ರೀಸ್ ಟು ಸ್ಕಿಲ್ ಅನ್ನೋ ರಚನಾತ್ಮಕ ಬದಲಾವಣೆ ಬರ್ತಾ ಇದೆ. ಕಾಲೇಜು ಶಿಕ್ಷಣದ ಖರ್ಚು ತುಂಬ ಹೆಚ್ಚಾಗಿ 150ರಷ್ಟು ಏರಿಕೆಯಾಗಿದೆ. ಹಲವರಿಗೆ ತಾಂತ್ರಿಕ ಶಿಕ್ಷಣ ಪಡೆಯುವ ಆಸೆ ಇದ್ರೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇವತ್ತು. ಡಿಜಿಟಲ್ ಡಿವೈಡ್ ಅನ್ನೋ ಸಾಮಾಜಿಕ ಸಮಸ್ಯೆಗೆ ಈಗಿನ ಪದವಿಯಿಂದ ಕುಶಲತೆಯ ಕಡೆಗೆ ಚಿಂತನೆಯನ್ನ ಮಾಡಿದಾಗ ಈ ಸಮಸ್ಯೆ ಪರಿಹಾರ ಆಗಬಹುದು. ಇನ್ಫೋಸಿಸ್ ಬರೀ ಸಮಸ್ಯೆ ನಿವಾರಕರನ್ನ ಮಾತ್ರ ಹುಡುಕ್ತಾ ಇಲ್ಲ, ಅವ್ರಿಗೆ ಬೇಕಾಗಿರೋದು ಸಮಸ್ಯೆ ಹೇಗೆ ಬಂತು ಅಂತ ಕಂಡುಹಿಡಿಯುವಂಥವ್ರನ್ನ ಹುಡುಕ್ತಾ ಇದೆ. ಅಂಥವರು ಕಲೆ, ಸಾಹಿತ್ಯ, ವಿಜ್ಞಾನ, ಮಾನವಶಾಸ್ತ್ರ ಹೀಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಸಿಗ್ತಾ ಇದ್ದಾರೆ. ಅಂಥ ಕ್ಷೇತ್ರದಲ್ಲಿ ಹುಡುಕಿ ತೆಗೆದುಕೊಳ್ತಾ ಇದ್ದಾರೆ. ಇವರಿಗೆ ಜನರಿಗೆ ಏನು ಬೇಕು ಎಂದು ಎಲ್ಲರಿಗೂ ಅರ್ಥವಾಗೋ ಮುಂಚೆನೇ ತಿಳಿದುಕೊಳ್ತಾ ಇದ್ದಾರೆ. ಸಮಾಜದ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನು ಹುಡುಕ್ತಾ ಇದ್ದಾರೆ. ಇವರಿಗೆ ಜನರಿಗೆ ಏನು ಬೇಕು ಎಂದು ಎಲ್ಲರಿಗೂ ಅರ್ಥ ಆಗೋ ಮುಂಚೆನೇ ತಿಳ್ಕೊತಾ ಇದ್ದಾರೆ. ಅಂದರೆ ಸಮಾಜದ ಸ್ಥಿತಿಗತಿ ಹೇಗಿದೆ ಎಂಬುದನ್ನು ಹುಡುಕ್ತಾ ಇದ್ದಾರೆ. ನಾವು ಯಾವ ರೀತಿ ಅದನ್ನು ಜನರಿಗೆ ಒದಗಿಸ್ಕೊಡ್ಬೇಕು ಅಂತ ಕೂಡ ಇಲ್ಲಿ ತಿಳ್ಕೊತಾ ಇದ್ದಾರೆ. ಅಂಥವರ ಪೈಕಿ ಆಪಲ್ ಕಂಪನಿ ಸ್ಥಾಪಿಸಿದಂತಹ ಸ್ಟೀವ್ ಜಾಬ್ ಕೂಡ ಒಬ್ಬರು. ಹೇದರ್ ಮ್ಯಾಕ್ ಗವನ್ ಮತ್ತೊಬ್ಬರ ಜೊತೆ ಸಂಪಾದಿಸಿರೋ ದಿ ಅಡಾಪ್ಟೇಷನ್ ಅಡ್ವಾಂಟೇಜ್ ಕೃತಿಯಲ್ಲಿ ತಿಳಿಸಿದ್ದಾರೆ. ಕೆಲಸಕ್ಕಾಗಿ ಅನ್ನೋ ಸೂತ್ರ ಇನ್ನು ಮುಂದೆ ಕೆಲಸ ಕಲಿ ಕೆಲಸ ಕಲಿ ಕೆಲಸ ಕಲಿ ಎಂದು ಬದಲಾಗ್ತಾ ಇದೆ. ಆಕೆ ಕಲಿಕೆ ನಿಮ್ಮ ಪಿಂಚಣಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೇ ನಿಮ್ಮ ಜೀವನದ ಭವಿಷ್ಯದ ಮೌಲ್ಯ ಅಂತ ಕೂಡ ತಿಳಿಸಿದ್ದಾರೆ. ಈಗ ನಮಗೆಲ್ಲ ಸಿಗ್ತಾ ಇರುವಂಥ ಆನ್ಲೈನ್ ಆಟಗಳು ಮುಂದೆ ಒಂದು ದಿನ ಅವುಗಳಿಗೆ ದೊಡ್ಡದಾಗಿ ಬೆಳೆಯಲು ಅಥವಾ ಹೊಸ ಸಾಫ್ಟ್ವೇರ್ಗಳನ್ನು ಸೃಷ್ಟಿಸಲು ನಮಗೆ ಕೋಡ್ ಮಾಡೋ ಅಗತ್ಯ ಇಲ್ಲದ ದಿನಗಳು ಬಂದಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲದೆ ಸಾಧ್ಯವಾಗಿರೋ ಈ ಕಾಲದಲ್ಲಿ ಕೋಡ್ ಇಲ್ಲದೆ ಸಾಫ್ಟ್ವೇರ್ ಕೂಡ ಬಂದಿದೆ. ನಿಮಗೆ ಬೇಕಾಗಿರುವ ರೀತಿಯಲ್ಲಿ ಕೋಡ್ ಬೇಕೆಂದು ನೀವು ಇಂತಹ ಸಾಫ್ಟ್ವೇರ್ಗೆ ಹೇಳಿದರೆ ಸಾಕು, ಅದು ದಿಢೀರೆಂದು ನಿಮಗೆ ಮುಂದೆ ಇಡುತ್ತೆ. ಇದು ಒಂದು ರೀತಿಯ ಸಾಫ್ಟ್ವೇರ್ ಪ್ರಜಾಪ್ರಭುತ್ವ ಅಂತಲೇ ಕರಿಬೋದು. ಎಐನ ಮೂಲಕ ಬಳಕೆದಾರರೇ ಇಲ್ಲಿ ಸೃಷ್ಟಿಕರ್ತರಾಗಿರ್ತಾರೆ. ಮೊದಲಿದ್ದಂತಹ ಸಾಂಪ್ರದಾಯಿಕ ಉದ್ಯೋಗಗಳು ಇಲ್ಲವಾಗ್ತಾ ಇದ್ದಾವೆ. ಹೊಸ ಅವಕಾಶಗಳನ್ನು ಹುಟ್ಟು ಹಾಕ್ತಾ ಇದೆ. ಸ್ಥಳೀಯ ಶಾಲೆಗಳು ಅಥವಾ ಅಭ್ಯರ್ಥಿಗಳನ್ನು ಹುಡುಕೋ ಕಂಪನಿಗಳ ಜೊತೆ ಸಹಕಾರ ಇರಬೇಕು. ಇದು ಒಂದು ರೀತಿಯ ಮಿಶ್ರ ಪರಿಸರ ವ್ಯವಸ್ಥೆ ಅಂತಲೇ ಹೇಳ್ಬೋದು. ರಾಡಿಕಲ್ ರಿಸ್ಕಿಲಿಂಗ್ ವ್ಯವಸ್ಥೆ ಅಂತ ಕರೆಯಲಾಗ್ತಾ ಇದೆ. ಒಬ್ಬ ಹೋಟೆಲ್ ಕಾರ್ಮಿಕರನ್ನು ಸೈಬರ್ ರಕ್ಷಣೆ ಮಾಡೋ ತಂತ್ರಜ್ಞನನ್ನಾಗಿ ಆರೋಪಿಸಬಹುದು, ಅಥವಾ ಒಬ್ಬ ವೈಮಾನಿಕ ಕಂಪನಿಯ ಟಿಕೆಟ್ ಕೊಡೋ ಗುಮಾಸ್ತನನ್ನು ಡೇಟಾ ಸಲಹೆಗಾರ್ತಿಯನ್ನಾಗಿ ಕೂಡ ರೂಪಿಸಬಹುದಾಗಿದೆ. ಇನ್ಫೋಸಿಸ್, IBM, IT ಮತ್ತು ಟಿ ಮುಂತಾದ ಕಂಪನಿಗಳು ತಮ್ಮದೇ ಆದಂತಹ ಸುಸಜ್ಜಿತ ವಿಶ್ವವಿದ್ಯಾನಿಲಯಗಳನ್ನು ಕೂಡ ನಡೆಸ್ತಾ ಇದ್ದಾವೆ. ಅಮೆರಿಕದ ಇಂಡಿಯಾನಾ ಪೊಲೀಸ್ ನಗರದ 100 ಎಕರೆ ಜಾಗದಲ್ಲಿ ತನ್ನ ಉದ್ಯೋಗಿಗಳು ಮತ್ತು ಗ್ರಾಹಕರಿಗೆ ತರಬೇತಿಯನ್ನು ನೀಡ್ತಾ ಇದೆ. ಇಲ್ಲಿ ಬರೀ ಜಸ್ಟ್ ಇನ್ ಕೇಸ್ ಕಲಿಕೆ ಅಂತಂದರೆ ಒಂದು ಕೆಲಸ ಮಾಡಲು ಬೇಕಾಗಿರುವ ನಿರ್ದಿಷ್ಟ ಕುಶಲತೆ ಮತ್ತು ಸಾಮಗ್ರಿ ಗಮನದಲ್ಲಿಟ್ಟುಕೊಂಡು ಜಸ್ಟ್ ಇನ್ ಟೈಮ್ಗೆ ಒತ್ತು ಕೊಡಲಾಗಿದೆ. ಇದನ್ನು ಒಂದು ಸಾರಿ ಕಲಿತು ಬಿಡುವಂಥದ್ದಲ್ಲ, ಇದು ಜೀವನವಿರುವವರೆಗೂ ಕಲಿತಾನೇ ಇರಬೇಕು. ಜೀವನ ಕಲಿಕೆ ಎಂದು ಹೇಳಲಾಗ್ತಾ ಇದೆ ಇದಕ್ಕೆ ಹಲವಾರು ಸಂಸ್ಥೆಗಳು ಹೊಂದಾಣಿಕೆಯಿಂದ ನಡೆಸೋ ಕಾಂಪ್ಲೆಕ್ಸ್ ಅಡಾಪ್ಟಿವ್ ಕೋಅಲಿಷನ್ ಸಂಕೀರ್ಣ ಒಕ್ಕೂಟಗಳಿರ್ತವೆ. ಇದಕ್ಕೆ ಇನ್ಫೋಸಿಸ್, IBM ಅಥವಾ ಮೈಕ್ರೋಸಾಫ್ಟ್ ರೀತಿಯ ಕಂಪನಿಗಳು, ಹೈಸ್ಕೂಲ್, ವಿಶ್ವವಿದ್ಯಾನಿಲಯಗಳು ಒಕ್ಕೂಟದಲ್ಲಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಂಪನಿಗಳಲ್ಲಿ ಜಸ್ಟ್ ಇನ್ ಟೈಮ್ ತರಬೇತಿ ಅಥವಾ ಕಂಪನಿ ಉದ್ಯೋಗಿಗಳು ಶಾಲಾ ಕಾಲೇಜುಗಳಲ್ಲಿ ಸಿಗೋ ಮಾನವಶಾಸ್ತ್ರ ತರಬೇತಿಗಳಿಗೆ ಹೋಗಬಹುದು. ಇಂಥ ಕೌಶಲ್ಯ ಮಾಹಿತಿ ವಿನಿಮಯ ಈಗಾಗಲೇ ಆರಂಭ ಆಗಿದೆ. ಇದರಿಂದ ಒಕ್ಕೂಟದಲ್ಲಿರೋ ಎಲ್ಲರಿಗೂ ಕೂಡ ಉಪಯೋಗ ಆಗ್ತಾ ಇದೆ. ಈ ಒಕ್ಕೂಟದ ಉದ್ದೇಶ ಈಡೇರಿದ್ರೆ ವಿದ್ಯಾರ್ಥಿಗಳಿಗೆ ಕಂಪನಿಗಳಲ್ಲಿ ನಡೆಯೋ ಅಮೂಲ್ಯ ತಾಂತ್ರಿಕ ಆವಿಷ್ಕಾರಗಳು ಮತ್ತು ವಿಧಾನಗಳ ಪರಿಚಯ ಕೂಡ ಆಗುತ್ತೆ. ಹಾಗೆ IT ಕಂಪನಿಗಳಲ್ಲಿರುವ ಇಂಜಿನಿಯರ್ಗಳು ಮತ್ತು ಅಧಿಕಾರಿಗಳಿಗೆ ಶೈಕ್ಷಣಿಕ, ನಾಗರಿಕತೆ, ನೀತಿಶಾಸ್ತ್ರ, ನ್ಯಾಯಾಂಗ ಸಿದ್ಧಾಂತ, ಸಂಸ್ಥೆಗಳಲ್ಲಿ ಸಿಗೋ ಪ್ರಜಾಪ್ರಭುತ್ವದ ಸಿದ್ಧಾಂತಗಳು, ಜನಸಾಮಾನ್ಯರ ಒಳಿತಿಗಾಗಿರುವಂಥ ಚಿಂತನೆಗಳು ಮತ್ತು ಪರಿಸರ ಕಾಳಜಿ ಮುಂತಾದ ವಿಷಯಗಳ ಅರಿವು ಕೂಡ ಆಗುತ್ತೆ. ಇದು ಈ ಕಲಿಕೆಯ ಉದ್ದೇಶ ಅಂತ ಹೇಳ್ಬೋದು. ಒಂದು ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದ ಹೊಸ ಕ್ರಾಂತಿಯ ಬಗ್ಗೆ ಲೇಖಕರು ಈ ಲೇಖನದಲ್ಲಿ ತಿಳಿಸಿದ್ದಾರೆ. ಈ ಒಂದು ಪಾಠದಲ್ಲಿ ಲೇಖಕರು ಕೊರೋನಾ ಅನ್ನೋ ಒಂದು ಸಾಂಕ್ರಾಮಿಕ ಕಾಯಿಲೆ ಎಲ್ಲ ಕಡೆ ಬಂದಾದ ನಂತರ ಜನರ ಜೀವನ ಶೈಲಿ ಯಾವ ರೀತಿ ಬದಲಾಗಿದೆ, ಪ್ರಪಂಚ ಅನ್ನೋದು ಯಾವ ರೀತಿ ಬದಲಾಗಿದೆ ಅನ್ನೋದನ್ನ ಈ ಒಂದು ಪಾಠದಲ್ಲಿ ತಿಳಿಸಿದ್ದಾರೆ. ಈ ಒಂದು ಪಾಠದ ಸಾರಾಂಶ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.